ಖಾದಿ ಬಟ್ಟೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ನಂಗೆ ಭಾಳ ಖುಷಿ ಆಗಿರೋದು ಏನಂದ್ರೆ ನಮ್ಮ ಕನ್ನಡದವರು ಗೋವಾದಲ್ಲಿ ಬಂದಿರೋದು ಕಾರಿಗಾರ್ ಬಜಾರ್ನ ನಡೆಸ್ತಾ ಇರೋದು. ಅಣ್ಣ ನಮಸ್ಕಾರ. ಒಂದು ಶರ್ಟ್ ತಯಾರಾಗಬೇಕಂದ್ರೆ ನೂಲ್ ಖರೀದಿ ಆಗಬೇಕು, ನೂಲ್ ಆಗೋಣ ಡೈ ಹೆಂಗೆ ಆಗಬೇಕು, ಆಮೇಲೆ ಅದಕ್ಕೆ ವೀವಿಂಗ್ ಮಾಡಬೇಕು. ಒಂದು ಬಟ್ಟೆ ತಯಾರಾಗಬೇಕಂದ್ರೆ ಒಂದು 4 ರಿಂದ 5 ಜನ ಇನ್ವಾಲ್ವ್ಮೆಂಟ್ ಆದಾಗೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಸುಮಾರು 2000 ಗಂಟೆ ಸಮುದ್ರದ ಮುಳುಗಿ ಸಂಶೋಧನೆ ಮಾಡಿದ್ದೇನೆ. ಹಳೆ ದ್ವಾರಕದ ಬಗ್ಗೆ ಸಂಶೋಧನೆ ನಡೆಸಿದೆ. ಯಾವಾಗ ಇಂಡಿಯನ್ ಸೈನ್ಸ್ ಅಕಾಡೆಮಿ ಫೆಲೋಶಿಪ್ ಸಿಕ್ತು, ಗೋವಾಗೆ ಬರೋಕ್ಕೆ ಅವಕಾಶ ಆಯಿತು. ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂತ ದೋನೋಪಾಲದಲ್ಲಿದೆ. ಕಡೆ 20 ವರ್ಷ ಆದಮೇಲೆ ನನಗೆ ಏನೋ ಕೊರತೆ ಅಂತ ಕಾಣಿಸ್ತು. ಅವಾಗ ನಮ್ಮ ಕುಲಕಸಬು ಶಿಲ್ಪ ವೆರ್ನಾದಲ್ಲಿ ಒಂದು ಜಾಗ ತಗೊಂಡು ಅಲ್ಲಿ ಶಿಲ್ಪಲೋಕ ಅಂತ ಒಂದು ಸಂಸ್ಥೆ ಕಟ್ಟಿದ್ವಿ. ಮೌರ್ಯರ ಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗೂ ಸಾಕಷ್ಟು ಪ್ರಯೋಗಗಳು ಮಾಡಿದ್ದೀವಿ. 2012ರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಹೊರನಾಡ ಕನ್ನಡಿಗರಿಗಂತ. ये लगभग 150 साल पुरानी डिजाइन है। ये सारा प्रोडक्ट हमारा खुद का बनाया हुआ है। ये ग्रीन टीज़ हैं, ये ब्लैक टी है, मसाला चाय, ये जो है ये कैफीन फ्री ब्लेंड्स हैं। इनमें चाय खुद की मैन्युफैक्चरिंग है। मेरे फादर है इस काम के अंदर। मेरे फादर को नेशनल अवार्ड है। हम ऑयल कलर यूज़ करते हैं। ये टोटल हैंडमेड है, गाँव वगैरह। तो इसको ये बॉक्स है, ऐसे ज्वेलरी वगैरह में किसी में भी यूज़ कर सकते हो आप। ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಗೋವಾಗೆ ಬಂದಿದ್ದೀನಿ. ನಾನು ಗೋವಾಗೆ ಬಂದಿರೋ ಮೊದಲನೇ ದಿನನೇ ಕಾರಿಗಾರ್ ಬಜಾರ್ ಅಂತ ಹೇಳಿ ಇಲ್ಲಿ 90ಕ್ಕೂ ಅತಿ ಹೆಚ್ಚು ಕಲೆ ಮೂಲಕ ಇಲ್ಲಿ ಅವ್ರನ್ನ ಪ್ರದರ್ಶನ ಮಾಡ್ತಾರೆ. ವೆರೈಟಿ ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಖಾದಿ ಬಟ್ಟೆಗೆ ತೊಗೊಂಬಂದು ಪ್ರದರ್ಶನ ಮಾಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಇವು ಸ್ಟೇಟಲ್ಲೆಲ್ಲ ನಡೆದಿದೆ. ಲಾಸ್ಟ್ ಟೈಮು ಬೆಂಗಳೂರಲ್ಲಿ ನಡೆದಿದೆ. ಇವತ್ತು ಗೋವಾದಲ್ಲಿ ಸ್ಟಾರ್ಟ್ ಆಗಿದೆ. 14ನೇ ತಾರೀಕಿಂದ ಹಿಡಿದು 22ನೇ ತಾರೀಕಿವರೆಗೂ ಇದು ಗೋವಾದಲ್ಲಿ ಇರುತ್ತೆ, ಪಂಜಿಮನ ಒಂದು ಏರಿಯಾದಲ್ಲಿ. ನನಗಿಲ್ಲಿ ಇಷ್ಟ ಆಯಿತು, ಅದಕ್ಕೆ ನಾನು ಇದರ ಸಂಪೂರ್ಣ ವಿಡಿಯೋ ಬ್ಲಾಗು ನಾನು ಮಾಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. छोटा मछली, इसका शादी होने वाला है। सबको इनवाइटेड किया है। कोई ने बोल रही है सानाई बजा देंगे, ढोलक बजा देंगे और पैर का घूंघर होंगे, माथा का सीता होंगे। बहुत बड़ा गाना है, मैं छोटा से गाया। लेकिन ये बड़ा वाला मछली, इसका नाम है राघव बोल। तो ये सब छोटा छोटा को खा जाता है, तो इसीलिए इसको शादी पे नहीं बुलाया है। तो इसका गुस्सा आ गया। इस क्राफ्ट फॉर्म में क्या होता है, पहले इनको गाना बनाना होता है, गाना गाते गाते फिर ये पेंटिंग्स करते हैं। और सब ये नेचुरल कलर और ऑर्गेनिक कलर से। इट्स फ्रॉम वेस्ट बंगाल, मधुबनी इज फ्रॉम बिहार। ಸ್ನೇಹಿತರೆ, ಪಂಜಿಮ್ನಲ್ಲಿ ಒಂದು ಕಾರಿಗಾರ್ ಬಜಾರ್ ನಡೀತಾ ಇದೆ. ಇಲ್ಲಿ ತುಂಬ ಜನ ಬೇರೆ ಬೇರೆ ಸ್ಟೇಟಿಂದೆಲ್ಲ ಬಂದಿದ್ದಾರೆ. ಬಟ್ ನಾವು ಇಲ್ಲಿ ನೋಡಬೇಕಾಗಿರೋದು ಏನಂತಂದರೆ, ನಮ್ಮ ಕನ್ನಡದವರು ಖಾದಿ ಬಟ್ಟೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ನಂಗೆ ಭಾಳ ಖುಷಿ ಆಗಿರೋದು ಏನಂದರೆ, ನಮ್ಮ ಕನ್ನಡದವರು ಗೋವಾದಲ್ಲಿ ಬಂದಿರೋದು ಕಾರಿಗಾರ್ ಬಜಾರ್ನ ನಡೆಸ್ತಾ ಇರೋದು. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಐ ಥಿಂಕ್ ನಿಮ್ಗೆ ತುಂಬ ಖುಷಿ ಆಯ್ತು ಅನ್ಸುತ್ತಲ್ಲ. ನನಗೂ ತುಂಬ ಖುಷಿ ಆಯಿತು. ಕಾರಿಗಾರ್ ಬಜಾರ್ ಬಗ್ಗೆ ಹೇಳಿ, ನಿಮ್ಮ ಬಟ್ಟೆ ಬಗ್ಗೆ ಹೇಳಿ. ಭಾಳ ಒಳ್ಳೆ ಎಕ್ಸಿಬಿಷನ್ಸ್ ಮಾಡ್ತಾರೆ ಇವರು ಎಲ್ಲ ಕಡೆ. ಫಸ್ಟ್ ಬ್ಯಾಂಗ್ಳೂರು ಮಾಡಿದರು, ಆಮೇಲೆ ಪುನಾ ಮಾಡಿದರು, ಆಮೇಲೆ ಇಲ್ಲಿ ಈಗ ಗೋವಾ ಸ್ಟಾರ್ಟ್ ಆಗಿದ್ದೆ ಇವತ್ತಿಂದು. ಒಳ್ಳೆ ಇಲ್ಲಿ ಎಲ್ಲ ಒಳ್ಳೆ ಬೇರೆ ಬೇರೆ ಸ್ಟೇಟ್ದಿಂದ ಎಲ್ಲ ಕ್ರಾಫ್ಟ್ಸ್ ಬರ್ತಾವೆ ಇಲ್ಲಿ. ಆಮೇಲೆ ಈ ಕಾರಾಗಿರ್ ಹೌದು ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಸ್ಟೇಟ್ದಿಂದ ಎಲ್ಲ ಹ್ಯಾಂಡ್ಮೇಡು ಹ್ಯಾಂಡ್ಲೂಮ್ ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ಗೆ ಈ ಕಾರಿಗಾರ್ ಬಜಾರ್ ಪ್ರಮೋಟ್ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಅವ್ರು ಚಲೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸೊ ವಿ ಫೀಲ್ ಗುಡ್. ನೀವು ಪ್ರಾಪರ್ ಎಲ್ಲಿಂದ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಂಜಯ್ ಬಿರಾದಾರ್. ನಾ ಬಿಜಾಪುರ ಕರ್ನಾಟಕದಿಂದ. ಹಾಂ, ಬಿಜಾಪುರದವ್ರು, ಉತ್ತರ ಕರ್ನಾಟಕದವ್ರು ನಾವು. ಸೊ ನಾವು ಈ ಸುಮಾರು ಒಂದು 25 ವರ್ಷದಿಂದ ಈ ಸೊಸೈಟಿ ಒಂದು ನಡೆಸ್ತಾ ಇದೀವಿ ನಾವು. ಸೊ ನಮ್ದು ಹ್ಯಾಂಡ್ಸ್ ಅಂತ ನಮ್ದು ಆರ್ಗನೈಸೇಷನ್ ಇದೆ. ಸೊ ಆ ಆರ್ಗನೈಸೇಷನ್ನಲ್ಲಿ ಎಲ್ಲ ಆಕ್ಟಿವಿಟೀಸ್ ಆಗುತ್ತೆ ಇದು. ಸರ್, ಇದು ಕಾಟನ್ ಎಲ್ಲ ನೀವು ಅಲ್ಲಿ ಮನೆಯಲ್ಲೇ ಕಾಟನ್ ದಾರ ಮಾಡ್ಕೊಂಡ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ರೀ. ಕಾಟನ್ ಯಾರನ್ನೆಲ್ಲ ಪರ್ಚೇಸ್ ಮಾಡ್ತೀವಿ. ಇಲ್ಲ ಯಾರನ್ನ ಅಷ್ಟೇ ನೂಲು ಅಷ್ಟೇ ಖರೀದಿ ಮಾಡ್ತೀವಿ ನಾವು. ನೂಲು ಖರೀದಿ ಮಾಡಿ ಡೈಯಿಂಗ್ ಎಲ್ಲ ನಾವೇ ಮಾಡಿಸ್ಕೋತೀವಿ. ಕಲರ್ ಎಲ್ಲ ಮಾಡಿ ಡೈಯಿಂಗ್ ಎಲ್ಲ ಮಾಡಿ ಅರ್ಬಿ ಎಲ್ಲ ನೇಯ್ದು ನಮ್ಮಲ್ಲೇ ಅರ್ಬಿ ಎಲ್ಲ ತಯಾರು ಮಾಡಿ ಆಮೇಲೆ ಇವು ಗಾರ್ಮೆಂಟ್ಸ್ ಎಲ್ಲ ಮಾಡ್ತೀವಿ ನಾವು. ಅಂದರೆ ಇದು ಟೋಟಲ್ ಪ್ಯೂರ್ ಕಾಟನ್. ಇದು ಕಾಟನ್ ಬೆನಿಫಿಟ್ಸ್ ಅಂದರೆ ಏನು, ಒಂದು ಸೈಡ್ ಎಫೆಕ್ಟ್ ಆಗಲ್ಲ ಶರೀರಿಗೆ. ಒರಿಜಿನಲ್ ಕಾಟನ್ದು ಕ್ಯಾರೆಕ್ಟರ್ ಏನಿದೆ ಅಂತಂದರೆ, ಈ ಬಟ್ಟೆ ಹಾಕ್ಕೊಂಡಿವಿ ಅಂದ್ರೆ ಬಿಸಿಲಿನಲ್ಲಿ ಕೂಲ್ ಇರ್ತದೆ ಇದು. ಕೋಲ್ಡ್ ಇರ್ತದೆ ಮೈ ಒಳಗೆ. ಆಮೇಲೆ ಕೋಲ್ಡ್ನಲ್ಲಿ ಹೀಟ್ ಇರ್ತದೆ ಇದು. ಸೊ ಇದು ಕಾಟನ್ ಕ್ಯಾರೆಕ್ಟರ್ ಅದು. ಇದು ಕ್ವಾಲಿಟಿ ಚಲೋ ಬರ್ತದೆ, ಜಾಸ್ತಿ ದಿನ ನಿಮಗೆ ತಾಳ್ಕೆ ಬರ್ತದೆ. ಸೊ ಈ ಥರ. ಆಮೇಲೆ ಇನ್ನೊಂದು ಏನದ, ಪವರ್ ಲೂಮ್ಗೆ ಇದಕ್ಕೆ ಭಾಳ ವ್ಯತ್ಯಾಸ ಅದ. ಈಗ ನೀವು ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರಂದ್ರೆ ಅಟ್ಲೀಸ್ಟ್ ಒಂದು 4-5 ಜನರಿಗೆ ಮತ್ತಿಷ್ಟು ಉದ್ಯೋಗ ಸಿಗ್ತದೆ. ಒಂದು ಶರ್ಟ್ ತಯಾರಾಗಬೇಕಂದ್ರೆ ಮೊದಲು ನೂಲ್ ಖರೀದಿ ಆಗಬೇಕು, ನೂಲ್ ಆಗೋಣ ಡೈ ಹೆಂಗೆ ಆಗಬೇಕು, ಡೈ ಆಗೋಣ ಆಮೇಲೆ ಅದಕ್ಕೆ ವೀವಿಂಗ್ ಮಾಡಬೇಕು. ಒಂದು ಬಟ್ಟೆ ತಯಾರಾಗಬೇಕಂದ್ರೆ ಒಂದು 4 ರಿಂದ 5 ಜನ
ರೆಡಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆದಾಗೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ ಒಂದು 4-5 ಜನರಿಗೆ ಒಂದು ಉದ್ಯೋಗ ಸಿಕ್ಕಂಗೆ ಆಗ್ತದೆ. ಸೊ ವೋಕಲ್ ಟು ಲೋಕಲ್ ಏನದು ಒಂದು ಸ್ಲೋಗನ್ ಅದಲ್ಲ ಅದು ಒಂದು ಸಾರ್ಥಕ ಆಗ್ತದೆ. ಆಮೇಲೆ ನಮ್ಮದು ಒಂದು ಪ್ಯಾಷನ್ ಇದೆ ಮೊದಲಿಂದೆ, ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಆಗಲಿ ಹ್ಯಾಂಡಿಕ್ರಾಫ್ಟ್ ಆಗಲಿ ಇದಕ್ಕೆ ನಾವು ಪ್ರಮೋಟ್ ಮಾಡಬೇಕಂತ ನಮ್ಮದು 25 ವರ್ಷ ಅದು ನಾವು ಇದ್ರಾಗೆ ಇದೇ ಮಾಡ್ತಾಯಿದ್ದೀವಿ. ಬ್ಯಾಂಗ್ಳೂರು ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಕಾರಿಗರ್ ಬಜಾರ್ ಇಲ್ಲ ಪ್ರತಿಯೊಂದು ಸ್ಟೇಟ್ದಿಂದ ಬಂದಾರ, ಬಿಹಾರದಿಂದ ಬಂದಾರ, UP-ದಿಂದ ಬಂದಾರ, ಮಧ್ಯಪ್ರದೇಶದಿಂದ ಬಂದಾರ. ಅವ್ರದ್ದೇ ಆದಂಥ ಒಂದು ಆ ಕ್ರಾಫ್ಟ್ ಸ್ಪೆಷಲ್ ಆಗಲಿ, ಆ ಫ್ಯಾಬ್ರಿಕ್ ಸ್ಪೆಷಲ್ ಆಗಲಿ, ಅವ್ರದ್ದೇ ಒಂದು ಏನೋ ಒಂದು ಯುನೀಕ್ ಪ್ರಾಡಕ್ಟ್ ತೊಗೊಂಡು ಪ್ರತಿಯೊಬ್ಬರು ಬಂದಾರ ಇಲ್ಲಿ. ನಾವು ನಿನ್ನೆ ಬಂದಿವಿ ಸರ್ ನಾವು. ಹಾಂ, ಸೊ ಇದು 22 ತಾರೀಕು ತನಕ ಆಗುತ್ತೆ ಎಕ್ಸಿಬಿಷನ್. ಇದು 9 ದಿವಸ ಎಕ್ಸಿಬಿಷನ್ ಇದೆ. मैं राहुल गोयल, को फाउंडर ऑफ डॉल्शिने हमारा ब्रांड है। हम पिछले 4 साल से टी एंड कॉफ़ीज़ का उत्पादन और ब्लेंडिंग करते हैं और हमारी पूरी पैकेजिंग पेपर एंड सस्टेनेबल उससे बनी है। सारी की सारी जो प्रोडक्ट्स हैं हम खुद अपने हाथों से ही डेवलप करते हैं। कॉफ़ीज़ के जो रेशो वो भी हमारे अपनी तरफ से। ये ग्रीन टीज़ हैं, ये ब्लैक टी है, मसाला चाय, ये जो है ये कैफीन फ्री ब्लेंड्स हैं। इनमें चाय पत्ती नहीं होती, सिर्फ गर्म पानी या ठंडे पानी में इन्फ्यूज़ करके आप इसको हेल्थ के लिए कंज्यूम कर सकते हैं। माई नेम इज़ पूनम पटवा एंड आई लिव इन राजस्थान, जयपुर से। पटवा क्राफ्ट का कार्य होता है, जो ज्वेलरी होती है उसे धागे में परचेज करते हैं और मार्केट से लाके इनकी जो भी ज्वेलरी है उनको लाके धागे में परचेज एंकलेट्स बनाते हैं और चोकर वगैरह बनते हैं। है मैं जयपुर राजस्थान से हूँ। मेरा जो मुख्य काम है वो पटवा ज्वेलरी बनाना है। पटवा एक समाज है जो महाराजा की ज्वेलरी पिरोने का कार्य करता था। इसमें जो महारानी की ज्वेलरी बनती थी वो सोने और चांदी में बनती थी। हमने इसको मेटल में, ब्रास में, GS कॉपर में, पेपर मेशी में, ब्लू पोट्री में, अनेक प्रकार के बीड्स में हमने बनाया है। आप देख रहे होंगे सारा काम हमारा हाथ से किया हुआ है। ये आप देखेंगे तो ये ब्रास का पेंडेंट पे हमने जो धागे का काम किया हुआ है, ये सारा काम हम करते हैं। इसमें ये एक स्टिक होती है जिसको हम चरखी बोलते हैं। चरखी की सहायता से हम ये सारा बनाते हैं। और ये इसके काम में लेने वाले जो ये टूल्स हैं वो भी हाथ के बने हुए हैं, मशीन का बिल्कुल काम नहीं, इलेक्ट्रिसिटी हम बिल्कुल यूज नहीं करते। अब ये आप देखेंगे ये एंकलेट है, मतलब ये पाजेब जिसको हम राजस्थान में बोलते हैं, ये पाजेब भी पूरी धागे से बनाई हुई है। आप देखेंगे इसके अंदर भी धागे के अंदर भी धागा है और ऊपर से हमने इसकी घुंघरू अटैच करके ये पूरी पाजेब बनाई है। कांच पे सिलाई करके फिर हमने इसको टसल अटैच किया है। ये है, ये इसको हम हसली बोलते हैं। राजस्थान की ट्रेडिशनल चीज़ है जो हमारे बड़े बुजुर्ग पहले पहनते थे। ये मतलब इसका नाम है हसली। ये जेंट्स पहनते थे, लेडीज नहीं, जेंट्स का आभूषण था ये। अभी तो इसको लेडीजें भी पहनती है, जेंट्स जो बड़े बुजुर्ग हैं वो पहनते हैं। आजकल के जवान लड़के भी इनको पसंद कर रहे हैं। इसमें डिजाइन भी बहुत सारी है और सारे हाथ से बने हुए हैं। ये देखो ये आप देखेंगे ना, ये लगभग 150 साल पुरानी डिजाइन है। ये हमारा ट्रेडिशनल डिजाइन है। इस सारा प्रोडक्ट हमारा खुद का बनाया हुआ है। गोवा बहुत अच्छा लगा। मैं 2 दिन पहले आ गया और यहाँ पे घूम के बहुत मतलब मंत्रमुग्ध हो गया। यहाँ का हवा, यहाँ का वातावरण बहुत अच्छा लगा। बार बार आना चाह रहा हूँ। इससे पहले मैं पुणे में था, उससे पहले बेंगलोर भी करके आया हूँ और नेक्स्ट हम बेंगलोर जा रहे हैं। खुद की मैन्युफैक्चरिंग है, मेरे फादर है इस काम के अंदर। मेरे फादर को नेशनल अवार्ड है। हम ऑयल कलर यूज़ करते हैं। हाँ, तो ये अपने ये वुड है, वुड के ऊपर है। पहले पेपर वगैरह पे होती थी, कैनवास पे, उन पे कैनवास वगैरह पे होती थी। अभी ये फर्नीचर के ऊपर लगाई है हमने। तो ये ऑयल कलर आता है, ये वॉशेबल होती है। टोटल यूजुअल आइटम है, आप यूज़ कर सकते हो। इसमें ये मोबाइल स्टैंड है, कॉस्टस है। हाँ, यूजुअल भी है, एज अ डेकोरेशन में भी यूज़ कर सकते हो आप। अदरवाइज़ जिसमें आपको यूज़ करना हो उसमें यूजुअल है। जैसे सर्विंग ट्रे है तो वो यूजुअल आती है। ये बाउल है तो ये भी यूजुअल है, इसको भी आप यूज़ कर सकते हो। ये कैसे बनाते हैं इसके बारे में थोड़ा 2 वर्ड्स में। ये लकड़ी है ना? हाँ, ये पूरा लकड़ी है। ये टोटल हैंडमेड होता है। पेंटिंग कैसे बनाते हो? हाथ से बनता है। हाथ से बनाते हैं? हाँ रियलिस्टिक दूसरा ना? हाँ, टोटल ऑयल कलर है, टोटल हैंडमेड होता है। वो बड़ा चेयर है, वो भी सेम ही है। ये एलिफेंट है, इसके ऊपर भी है वगैरह। तो इसको ये बॉक्स है, एज ए ज्वेलरी वगैरह में किसी में भी यूज़ कर सकते हो आप इसको। ಗೋವಾದಲ್ಲಿ ಸೆಟ್ಲ್ ಆಗಿದ್ದೀವಿ 44 ವರ್ಷ। ಹೆಸರು ನನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ. ಭಾಳ ಖುಷಿ ಆಯಿತು ಮಾಡಿ. ನಾನು ಬೇಸಿಕಲಿ ಗುಡಿಗಾರರು ಅಂದರೆ ಇದು ಶಿಲ್ಪಕಾರರು, ಮತ್ತು ನಾನು ಆರ್ಕಿಯಾಲಜಿನಲ್ಲಿ MA ಮಾಡಿ ಈ ದ್ವಾರಕಾ ಸಂಶೋಧನೆಯಲ್ಲಿ ಸುಮಾರು 20 ವರ್ಷ ನಾನು ಭಾಗವಹಿಸಿದ್ದೇನೆ. ದ್ವಾರಕಾದ ತಳದಲ್ಲಿರೋ ಎಲ್ಲ ಕಲ್ಲುಗಳನ್ನು ಮುಟ್ಟಿ ಅದ್ರ ಬಗ್ಗೆ ಅಧ್ಯಯನ ನಡೆಸಿದ್ದೀವಿ.
ಇದು ಮತ್ತು ಶಿಲ್ಪದಲ್ಲಿ ಸಾಕಷ್ಟು ಪ್ರಯೋಗಗಳು ಮಾಡಿದ್ದೀವಿ. ನಾನು ಪುಟ್ಟಸ್ವಾಮಿ ಗುಡಿಗಾರ ಅಂತ, ನಾನು ಶಿವಮೊಗ್ಗ ಜಿಲ್ಲೆ ಸಾಗರದವನು. ನಾನು ಸಾಗರದಲ್ಲಿ PUC ತನಕ ಓದಿ ನಂತರ ನಾನು ಮೈಸೂರಿಗೆ ಹೋದೆ. ಮೈಸೂರಿನ ಮಹಾರಾಜ ಕಾಲೇಜಲ್ಲಿ BA ಮುಗಿಸಿ ನಂತರ ಮಾನಸ ಗಂಗೋತ್ರಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಕಿಯಾಲಜಿನಲ್ಲಿ MA ಮಾಡಿದೆ. ನಂತರ ನನಗೆ 1981ನಲ್ಲಿ ಗೋವಾದಲ್ಲಿ ಮೆರೀನ್ ಆರ್ಕಿಯಾಲಜಿ ಸ್ಟಾರ್ಟ್ ಆಯಿತು. ಡಾಕ್ಟರ್ SR ರಾವ್ ಅಂತ ಅವರು ಮೆರೀನ್ ಆರ್ಕಿಯಾಲಜಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಂದು ರಿಸರ್ಚ್ ಫೆಲೋಶಿಪ್ ಸಿಕ್ತು, ಇಂಡಿಯನ್ ಸೈನ್ಸ್ ಅಕಾಡೆಮಿ ಫೆಲೋಶಿಪ್ ಸಿಕ್ತು. ಆವಾಗ ನಾನು 1981ನಲ್ಲಿ ಗೋವಾಗೆ ಬರಬೇಕಾಯಿತು. ಆ ಮುಂಚೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೆ, ಶಿಲ್ಪ ಅಭ್ಯಾಸ ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಗೋವಾಗೆ ಬಂದ ಮೇಲೆ ಕಡೆಗೆ ನಾನು ಭಾರತೀಯ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಸಂಶೋಧನೆ ಇದರಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಸುಮಾರು 2000 ಗಂಟೆ ಸಮುದ್ರ ಮುಳುಗಿ ಸಂಶೋಧನೆ ಮಾಡಿದ್ದೇನೆ. 2000 ಗಂಟೆ. ಒಂದು ಸರ್ತಿ ಹೋದರೆ ಮ್ಯಾಕ್ಸಿಮಮ್ 1.5-2 ಗಂಟೆ ತನಕ ಇರ್ಬೋದು ನೀರಲ್ಲಿ. ಡೈವಿಂಗಲ್ಲಿ 2 ವಿಧಾನ ಇದೆ. ಒಂದು ಸ್ಕೂಬಾ ಡೈವಿಂಗಲ್ಲಿ ನೀರೊಳಗಡೆ ಹೋಗ್ಬೋದು, ಇನ್ನೊಂದು ಮೇಲ್ಗಡೆ ಕಂಪ್ರೆಸರ್ ಇಟ್ಟಿರ್ತೀವಿ, ಕೆಳಗಡೆ ಈ ಆಕ್ಸಿಜನ್ ತಗೊಂಡು ಕೆಳಗಡೆ ಹೋಗ್ಬೋದು. ಹಾಗಾಗಿ ದ್ವಾರಕಾದಲ್ಲೇ ಸುಮಾರು 1200 ಗಂಟೆ ಮುಳುಗಿ ಪುರಾಣ ಇದೆ, ಹಳೆ ದ್ವಾರಕದ ಬಗ್ಗೆ ಸಂಶೋಧನೆ ನಡೆಸಿದ್ದೀವಿ. ನನಗೆ ಯಾವಾಗ ಇಂಡಿಯನ್ ಸೈನ್ಸ್ ಅಕಾಡೆಮಿ ಫೆಲೋಶಿಪ್ ಸಿಕ್ತು, ಗೋವಾಗೆ ಬರೋಕ್ಕೆ ಅವಕಾಶ ಆಯಿತು. ಕಡೆಗೆ ನನಗೆ ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂತ ದೋನಾಪೊಲದಲ್ಲಿದೆ, ಆ ಸಂಸ್ಥೆಯಲ್ಲಿ ವರ್ಕ್ ಮಾಡಿದೆ. ಕಡೆ 20 ವರ್ಷ ಆದಮೇಲೆ ನನಗೆ ಏನೋ ಅನ್ನಿಸ್ತು, ನನಗೇನೋ ಕೊರತೆ ಅಂತ ಕಾಣಿಸ್ತು. ಆವಾಗ ನಮ್ಮ ಕುಲಕಸಬು ಶಿಲ್ಪ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನು VRS ಕಲ್ಲಿನ ಕೆತ್ತನೆ ಮಾಡೋದು. ಆವಾಗ ನಾನು ಗೋವಾಗೆ ಬಂದು ಎಲ್ಲ ಇಲ್ಲಿ ವೆರ್ನಾದಲ್ಲಿ ಒಂದು ಜಾಗ ತೊಗೊಂಡು ಅಲ್ಲಿ ಶಿಲ್ಪಲೋಕ ಅಂತ ಒಂದು ಸಂಸ್ಥೆ ಕಟ್ಟಿದ್ವಿ. ಶಿಲ್ಪದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ. ಮೌರ್ಯರ ಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗೂ ನಮ್ಮ ಸಾಕಷ್ಟು ಪ್ರಯೋಗಗಳು ಮಾಡಿದ್ದೀವಿ. ಗೋವಾದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಅವಾರ್ಡನ್ನು ನಮ್ಮ ಮನೆಗೆ ಬಂದಿದ್ದಾರೆ. ಫಿಲ್ಮ್ ಸೆಲೆಬ್ರಿಟಿಗಳೆಲ್ಲ ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿದ್ದಾರೆ. ಅನಂತ್ ನಾಗು, ನಾಗ್ತಿಹಳ್ಳಿ ಚಂದ್ರಶೇಖರು, ಅಜಯ್ ರಾವು. ಸಮುದ್ರೀಯ ಪುರಾತತ್ವ ಸಂಶೋಧನೆ ಮತ್ತು ಪ್ಲಸ್ ಶಿಲ್ಪದಲ್ಲಿ ಪ್ರಯೋಗಗಳು ಮಾಡಿದ್ದರಿಂದ ನಾನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನನಾದೆ. 2012ರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಹೊರನಾಡ ಕನ್ನಡಿಗರಿಗಂತ. ಯಾಕಂದರೆ ನಾನು ಗೋವಾದಲ್ಲಿ ನೆಲೆಸಿದ್ರಿಂದ ಹೊರನಾಡ ಕನ್ನಡಿಗರಿಗೆ ಕೋಟ ಇರುತ್ತೆ, ಆ ಕೋಟದಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹಾಗೆ ನಾವು ಇಲ್ಲೇ ಇದ್ದೀವಿ. ನನಗೆ 2 ಜನ ಹೆಣ್ಮಕ್ಳು, 2 ದುಬೈಯಲ್ಲಿದ್ದಾರೆ. ನಮ್ಮ ಮೊಮ್ಮಕ್ಕಳೆಲ್ಲ ಯುರೋಪಲ್ಲಿ ಓದ್ತಾ ಇದ್ದಾರೆ.